ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಈ ವ್ಲಾಗ್ಗೆ. ತುಂಬ ಟೈಮ್ ಆಗಿತ್ತು ವ್ಲಾಗ್ ಮಾಡ್ತೀರಾ. ಸೊ ಆಫ್ಟರ್ ಎ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ರಂಗೋಲಿ ವೈಟ್ ಪೌಡರ್ ಇಲ್ದಿರ ನಾನು ಯೆಲ್ಲೋ ಕಲರಲ್ಲಿ ಹಾಕಿದ್ದೆ. ಇದು ಶನಿವಾರದ ವ್ಲಾಗ್ ಆಗುತ್ತೆ. ಶನಿವಾರ ಮತ್ತು ಭಾನುವಾರ ಎರಡು ವ್ಲಾಗ್ನ ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳಗ್ಗೆನೇ ಯುಕ್ತನ ಎಲ್ಲ ಅಂಗನವಾಡಿ ಕಳಿಸಾದ್ಮೇಲೆ ನಾನು ಪೂಜೆ ಎಲ್ಲ ಮಾಡಾಯಿತು. ನಮ್ಮ ಮನೆ ದೇವ್ರ ವಾರ ಶನಿವಾರ. ಅವತ್ತಿನ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾವು ಸ್ವಲ್ಪ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಸೊ ನಮಗೆ ಸ್ವಲ್ಪ ಹುಷಾರಿರಲಿಲ್ಲ, ಒಂದು ವಾರ ಹತ್ರನೇ ಆಗೋಗ್ಬಿಟ್ಟಿತ್ತು. ಫಸ್ಟು ನನ್ನ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ನೆಕ್ಸ್ಟ್ ನನಗೆ ಇದೇ ಥರ, ನೆಕ್ಸ್ಟ್ ಪಾಪುಗೆ ಇದರಲ್ಲೇ ನಮಗೆ ಟೈಮ್ ಆಗೋಯಿತು. 2 ವಾರ ಹತ್ರ ಆಯಿತು. ಸೊ 2 ವಾರದಿಂದನೇ ನಾನು ಅನಿಸುತ್ತೆ ಮೋಸ್ಟ್ಲಿ ವ್ಲಾಗ್ ಏನೂ ಹಾಕಲಿಲ್ಲ. ಅಷ್ಟು ಹುಷಾರಿಲ್ದಾಗ ಹೋಗ್ಬಿಟ್ಟಿತ್ತು. ಯಾಕೆಂದರೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಬರೋದು ಆ ಮಳೆಗೆ ನಮಗೆ ಒಂಥರ ಮಂಗಳೂರಲ್ಲಿರೋರ್ಗೆ ಆಲ್ಮೋಸ್ಟ್ ಎಲ್ರಿಗೂ ಅಷ್ಟೇ ಆ ವೆದರ್ಗೆ ಜ್ವರ ಬಂದಂಗೆ ಆಗೋಗ್ಬಿಟ್ಟಿತ್ತು. ಬಿಸಿಲಿರೋ ಜಾಗದಲ್ಲಿ ಅಷ್ಟು ಮಳೆ ಗಾಳಿ ಆ ಥರ ಎಲ್ಲ ಬಂದಾಗ ಹೇಗಾಗಿತ್ತು ಅಂದರೆ ಆ ಥರ ಒಂದು ಪರಿಸ್ಥಿತಿ ಆಗಿತ್ತು. ಇನ್ನು ಯುಕ್ತನ ಅಂಗನವಾಡಿಗೆ ಬೇರೆ ಕರ್ಕೊಂಡು ಹೋಗಬೇಕಿತ್ತು. ನಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ಹುಷಾರಿರಲಿಲ್ಲ, ಪಕ್ಕದ ಮನೆ ಮಗುಗೂ ಹುಷಾರಿರಲಿಲ್ಲ, ಅಲ್ಲಿರೋರು ಅವ್ರ ಮನೆಗೂ ಯಾರಿಗೂ ಹುಷಾರಿರಲಿಲ್ಲ. ಇನ್ನು ನಮ್ಮ ಮನೆಯವ್ರನ್ನೂ ನೋಡ್ಬೋದು ಹೇಗಾಗಿದ್ರು ಅಂತ. ಅವ್ರಿಗೂ ಕೂಡ ಸಿಕ್ಕಾಬಟ್ಟೆ ಜ್ವರ ಬಂದಿತ್ತು. ಅದಕ್ಕೆ ನಮ್ಮ ಲೀಲಾಂಟಿ ಹೇಳ್ತಿದ್ರು ಫಸ್ಟು ನೀವು ಟೊಪ್ಪಿ ಹಾಕಿ ಅಂತ ಅಂದ್ಬಿಟ್ಟು. ಗುಡ್ ಮಾರ್ನಿಂಗ್. ಏನಾಯಿತು ಪಾಪ ನಿಮಗೆ? 2 ದಿನದಿಂದ ಹುಷಾರಿಲ್ಲ. ಹುಷಾರಿದ್ದೀರಾ? 2 ದಿನದಿಂದ ರಜಾ ಹಾಕಿದ್ದಾರೆ. ಹಲೋ ಪಾಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾತಾಡ್ರಿ. ಇವ್ರಿಗೆ ಹುಷಾರಿಲ್ಲ ಪಾಪ. ನೋಡಿ ಆಚೆ ಹೋಗಿ ನಮಗೋಸ್ಕರ ಕಷ್ಟಪಟ್ಟು ದುಡಿತಾರಲ್ಲ, ಹೇಳ್ತೀವಿ ಇಲ್ಲ ಹುಷಾರಿಲ್ಲ. ಫುಲ್ ನೋಡಿ ಅವಳು ಅಂಗನವಾಡಿಗೆ ರೆಡಿಯಾಗಿ ಕೂತ್ಕೊಂಡು ಬಾಯ್ ಜಿಯಾ. ಸೊ ಅದು ಹುಷಾರಿಲ್ದಿರೋದು ವ್ಲಾಗ್ ಬಂದ್ಬಿಟ್ಟು ಗುರುವಾರ ಮಂಗಳವಾರದ್ದು ಅದೊಂದು ಕ್ಲಿಪ್ಪಿಂಗ್ಸ್ ಇತ್ತು, ನಾನು ಹಾಕಿದೆ ಅಷ್ಟೇ, ಆ್ಯಡ್ ಮಾಡಿದೆ. ಇದು ಬಂದ್ಬಿಟ್ಟು ಭಾನುವಾರ ಇದು ನೆನ್ನೆ ಎಲ್ಲ ಆಲ್ಮೋಸ್ಟ್ 1 ವಾರ ಹತ್ರನೇ ಆಗಿತ್ತು, 2 ವಾರ ಹತ್ರ ಆಗಿತ್ತು, ಎಲ್ಲ ಹುಷಾರಾಗಿದ್ವಿ. ಕಟೀಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ ನಾನೇ. ಯಾಕೋ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾಕೋ ಮನಸ್ಸಾಗ್ತಿತ್ತು. ಅದಕ್ಕೆ ಹೋಗೋಣ ಮನಸ್ಸಾದ್ಮೇಲೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನೋಡ್ಬೋದು ಮಳೆ ಶುರುವಾಗಿತ್ತು. ಮಳೆ ಕಡಿಮೆ ಆಗಿತ್ತು ಸ್ವಲ್ಪ, ಹಂಗಾಗಿ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಮಳೆ ಬರೋ ಕಾರಣದಿಂದಾಗಿ ಎಲ್ಲೂ ಓಡಾಡ್ದಿಲ್ದಂಗೆ ಆಗೋಗ್ಬಿಟ್ಟಿದ್ದೀವಿ. ಸ್ವಲ್ಪ ಈ ಥರ ಆಗಿತ್ತು ಮಳೆ. ಸರಿ ಆಯಿತು, ನೆಕ್ಸ್ಟು ಹೊರಟು ಬಿಡೋಣ ಅಂತ. ಅಷ್ಟರಲ್ಲಿ ನಮ್ಮ ಯುಕ್ತನಿಗೆ ಏನಾಯಿತು ಅಂತಂದರೆ, ನಾವು ಆಲ್ರೆಡಿ ಎಲ್ಲ ಪ್ಲ್ಯಾನ್ ಏನು ಮಾಡಿಲ್ದಿರೋದಕ್ಕೆ ಒಂದು 8 ಗಂಟೆ ಆಗೋಗ್ಬಿಟ್ಟಿತ್ತು. ಸಂಡೇ ಆದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಸ್ವಲ್ಪ ಅವಳಿಗೆ ಮೋಷನ್ಗೆ ಹೋಗೋಕ್ಕೆ ತುಂಬಾ ಪ್ರಾಬ್ಲಮ್ ಆಯಿತು. ಯಾಕೆ ಅಂತ ಅಂದರೆ ಅವಳು ಈ ಚಾಕೋಸ್ ಬರುತ್ತಲ್ವ, ಚಾಕೋಸ್ನ ಹಾಗಾಗಿ ತಿಂತಾಯಿದ್ಲು, ಹಾಲಿಗೆ ಹಾಕಿ ತಿಂದಿರ ಹಾಗಾಗಿ ತಿಂತಾಯಿದ್ಲು. ಅದು ಏನಾಯಿತು ಅಂದರೆ ಒನ್ ಟೈಮ್ ಅವಳು ಹಾಗೆ ತಿಂದಿದ ತಕ್ಷಣ ಅವಳಿಗೆ ಮೋಷನ್ ಸ್ವಲ್ಪ ಬರ್ದಿಲ್ದಿರಂಗೆ ಇದಾಗೋಯಿತು. ಸ್ವಲ್ಪ ಸಿಕ್ಕಾಬಟ್ಟೆ ಹತ್ತಲು ಅಂದರೆ 1 ಅವರ್ವರೆಗೂ ಸಿಕ್ಕಾಬಟ್ಟೆ ಹತ್ತಿದ್ದಾಳೆ. ನನಗದು ನೋಡಿ ಸಿಕ್ಕಾಬಟ್ಟೆ ಬೇಜಾರಾಯಿತು. ಸೊ ಅದಕ್ಕೆ ನಿಮ್ಮನೆ ಮಕ್ಳುಗಳಿಗೂ ಅಷ್ಟೇ ಸ್ವಲ್ಪ ಈ ಚಾಕೋಸ್ ಎಲ್ಲ ಕೊಡುವಾಗ ಹಾಲಲ್ಲಿನೇ ಕೊಡಿ, ಹಾಗೆ ಕೇಳ್ತಾರೆ. ನನ್ನ ಮಗಳು ನನಗೆ ಗೊತ್ತೇ ಇರಲಿಲ್ಲ, ಅಲ್ಲಿ ಪ್ಯಾಕೆಟ್ ಎಲ್ಲ ಓಪನ್ ಆಗಿತ್ತಲ್ವ, ಸೊ ಬೇಕು ಅಂತ ಆದ್ಲು. ನಾನು 2 ಕೊಟ್ಟೆ, ನಾನು ವ್ಲಾಗ್ ಮಾಡ್ತಿದ್ದೆ, 2 ಕೊಟ್ಟೆ ಅಷ್ಟೇ. ಆಯಿತು ಅಂದ್ಬಿಟ್ಟು ನೆನ್ನೆ ಕೊಟ್ಟಿದ್ದು ನಾನು. ಇವತ್ತು ನಾವು ಹೊರಡೋ ದಿನ ಅವಳಿಗೆ ಬೆಳಗ್ಗೆನೆ ಮಾಮೂಲಿ ಹೇಗಿದ್ರು ಮೋಷನ್ಗೆ ಹೋಗ್ತಾಳಲ್ಲ ಆಗ ಶುರುವಾಗಿತ್ತು. ನೆಕ್ಸ್ಟ್ ನಾನು ಮಧ್ಯದಲ್ಲಿ ಬಸ್ಸಲ್ಲಿ ಹೋಗಿದ್ದು, ಮಳೆ ಇದ್ದಿದ್ದ ಕಾರಣದಿಂದ ನಾನು ಏನೂ ವೀಡಿಯೋ ಮಾಡಿಲ್ಲ. ಡೈರೆಕ್ಟು ನಾವು ಟೆಂಪಲ್ಗೆ ಬಂದಾಗಿದ್ದ ತಕ್ಷಣವೇ ನೋಡ್ಬೋದು, ನಾನೊಂದು ಸ್ಟೋರಿ ಹೇಳಿದ್ದೆ ನಾನು. ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ಹೇಗೆ ಬಂದರು, ಹೇಗೆ ಅಲ್ಲಿ ಉತ್ಪತ್ತಿ ಆದರು, ಮತ್ತು ಈ ನದಿ ಯಾವುದು ಅಂತ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನಾನು ಲಿಂಕ್ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಹೋಗಿ ಕಥೆನ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ, ನಿಮಗೆ ಆವಾಗ ಅರ್ಥ ಆಗುತ್ತೆ ಈ ನದಿ ಯಾಕೆ ಈ ದೇವಸ್ಥಾನ ಕೆಳಗಡೆಯಿಂದ ಬರ್ತಿದೆ. ಇದು ಬಂದ್ಬಿಟ್ಟು ಸಿಂಪಲಾಗಿ ಹೇಳ್ತೀನಿ, ನಂದಿನಿ ನದಿ ಅಂತ ಅಂದ್ಬಿಟ್ಟು
ಈ ನಂದಿನಿ ಅನ್ನೋ ಒಂದು ಹುಡುಗಿಗೆ ಶಾಪಗ್ರಸ್ತ ಆಗಿರುತ್ತೆ. ಆ ಶಾಪಗ್ರಸ್ತ ಮುಕ್ತಿ ಆದಮೇಲೆ ನಂದಿನಿ ನೀರು ನದಿಯಾಗಿ ಹರಿಬೇಕು ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ. ಸೊ ಹಂಗಾಗಿ ಆ ಒಂದು ನೀರು ಏನು ಹರಿತಾ ಇದೆ ಅದೇ ನಂದಿನಿ ಅನ್ನೋ ಹುಡುಗಿ ನದಿಯಾಗಿ ಹರಿತಾ ಇದ್ದಾಳೆ. ಅದೇ ಇದು ಸ್ಟೋರಿ ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ಹೇಳಿದ್ದೀನಿ. ನಾನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ಎಲ್ಲರೂ ಹೋಗಿ ಆ ವಿಡಿಯೋನ ನೋಡಿ. ಮತ್ತು ಏನು ಕತೆ ನಾನು ಹೇಳಿದ್ದೀನಿ, ನನಗೂ ಕೂಡ ಗೊತ್ತಿಲ್ಲದಿರೋ ಕತೆನ ನಾನು ತಿಳ್ಕೊಂಬಿಟ್ಟು ಹೇಳಿದ್ದು. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ. ಎಲ್ಲರೂ ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿನ ಯಾರ್ಯಾರು ನೋಡಿಲ್ಲ ನೋಡಿ ಕಣ್ಣು ತುಂಬ್ಕೊಬಿಡಿ, ನೋಡಿ ಮನಸ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ರಶ್ ಏನೂ ಇರಲಿಲ್ಲ, ಆರಾಮ್ಸೆ ಇತ್ತು, ಆರಾಮ್ಸೆ ಹೋಗಿ ಆರಾಮ್ಸೆ ಬಂದ್ವಿ. ದರ್ಶನ ಎಲ್ಲ ಮಾಡಿದಾದ್ಮೇಲೆ ಊಟಕ್ಕೆ ಹೋದ್ವಿ. ಊಟ ಅಂತ ಅಂದರೆ ಅಲ್ಲಿದ್ದು ಊಟ ಹೇಗಿರುತ್ತೆ ಅಂದರೆ ದೇವಸ್ಥಾನದ್ದು ಯಾವುದೇ ಆಗಲಿ ದೇವಸ್ಥಾನದೊಂದು ಊಟ ಇರುತ್ತೆ ನೋಡಿ, ಅದು ತಿನ್ನುವಾಗ ಮನೇಲೂ ಕೂಡ ನಾವು ಅಷ್ಟು ಅದೇ ಥರ ಅಡುಗೆ ಮಾಡಿದ್ರೂ ಕೂಡ ನಾವು ಅಷ್ಟು ತಿನ್ನೋಕ್ಕಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ನನಗೆ ದೇವಸ್ಥಾನಗಳದ್ದು ಊಟ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಸಾಂಬಾರುಗಳು ಮಾಡ್ತಾರೆ ನೋಡಿ, ಆ ಸಾಂಬಾರ್ದು ಟೇಸ್ಟ್ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ನನ್ನ ಥರನೇ ಈ ಥರ ಎಲ್ಲ ಹುಚ್ಚಿದೆ, ಇಷ್ಟ ಇದೆ, ಅದನ್ನು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಆ ಥರ ಇಷ್ಟ ಇದೆ ಅಂತ ಅಂದ್ಬಿಟ್ಟು. ಇದು ಒಂದು ಮಧ್ಯದಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿತ್ತು, ನೋಡಿದ್ರಲ್ಲ ನಂದಿನಿ ನದಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಮಳೆ ಇರೋ ಕಾರಣದಿಂದ ಇನ್ನೂ ಸಿಕ್ಕಾಪಟ್ಟೆ ನೀರಾಗಿದೆ.
ಸೊ ಕ್ಯೂ ಮಾತ್ರ ತುಂಬಾ ಇತ್ತು, ಅದೇನು ಅಂತ ಗೊತ್ತಿಲ್ಲ. ಜನ ಕಡಿಮೆ ಇದ್ರೂ ಕ್ಯೂ ಮಾತ್ರ ಹೋಗೋದೇ ಇಲ್ಲ ಅಂತಾರೆ ನಮ್ಮ ಜನ. ಮತ್ತು ಬಸ್ಸಲ್ಲಿ ಬೇರೆ ಸೀಟ್ ಕೂಡ ಸಿಕ್ಕಿರಲಿಲ್ಲ. ಆಮೇಲೆ ಯಾರೋ ಒಬ್ಬರು ಸಿಸ್ಟರು ಬಿಟ್ಟರು. ಏನು ಗೊತ್ತಾ, ಇವಾಗ ಬಸ್ಸಲ್ಲಿ ಸೀಟ್ಗಳು ಕೂತ್ಕೊಂಬಿಟ್ಟಿದ್ರೆ ಹುಡುಗಿರ್ಗಳು ಕೂಡ ಬಿಡೋದಿಲ್ಲ ಅಂತಾರೆ. ಅದೇ ಬೇಜಾರು. ಯಾಕೆಂದರೆ ಒಂದು ಮಗುನ ಇಟ್ಕೊಂಡಿರ್ತೀವಿ, ಸ್ವಲ್ಪ ಬಿಡೋಣ ಮಾಡೋಣ ಅಂತ ಅನ್ನೋದಿಲ್ಲ. ಅದೇ ಬೇಜಾರು. ಯಾಕೆಂದರೆ ನಾವು ಆ ಟೈಮಲ್ಲಿ ಬಿಟ್ಕೊಡ್ತಾ ಇದ್ವಿ, ಅದೇ ಪುಣ್ಯನೇನೋ ನಮಗೆ ಇವಾಗ ಬಸ್ಸಲ್ಲಿ ಬಿಟ್ಕೊಡೋರು. ಒಬ್ಬರು ಕೂಡ ಎದ್ದೇಳೋದಿಲ್ಲ ಹುಡುಗಿರ್ಗಳು, ಈಗಿನ ಹುಡುಗಿರ್ಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇನ್ನು ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವಾಗ ಒಂದು ಸರ್ಪ್ರೈಸ್ ವಿಸಿಟ್ ಇತ್ತು. ಆನೆ ಅಂದರೆ ಆನೆ ಹೆಸರು ಮಹಾಲಕ್ಷ್ಮಿ ಅಂತ. ಫಸ್ಟ್ ಟೈಮ್ ಹೋಗಿದ್ದಾಗ ಯುಕ್ತಂಗೆ ಗೊತ್ತಿಲ್ಲ, ನಾವೆಲ್ಲ ಅವಳನ್ನ ಆನೆ ಹತ್ರ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಓದ್ವಿ. ನನಗೆ ಅಂತೂ ಬಿಕ್ಕುಳ್ಸ್ಕೊಂಡು ನಗಾಡ್ಬಿಟ್ಟೆ. ಅಷ್ಟು ನಗಾಡಿದ್ದೀನಿ, ಅಷ್ಟು ನಗು ಬಂತು ನನಗೆ. ಅವಳು ಆನೆನ ನಾನು ನೋಡ್ತೀನಿ ಅನ್ನೋ ಒಂದು ಕನಸು ಕೂಡ ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ಫಸ್ಟ್ ಟೈಮ್ ಏನಾಗಿತ್ತು ಅಂತ ಅಂದರೆ, ಅವಳು ನಾರ್ಮಲಾಗಿ ಟಿ ವಿಲೆಲ್ಲ ನೋಡಿದ್ಲಲ್ಲ ಆನೆ, ಅದೇ ಥರನೇ ಅಂತ ಅಂದ್ಕೊಂಬಿಟ್ಟು ಅವ್ರ ಅಪ್ಪನ ಜೊತೆ ಹೋಗ್ಬಿಟ್ಟು ಆನೆಗೆ ಸ್ವಲ್ಪ ಹಣ್ಣು ಏನೋ ಕೊಡಕ್ಕೆ ಹೋಗಿದ್ಲು. ಅದೇನು ಮಾಡ್ತು, ಪಟ್ ಅಂತ ತಲೆ ಮೇಲೆ ಕುಟ್ಟಿದ ತಕ್ಷಣ ಅವಳು ಅಯ್ಯಯ್ಯೋ ಅಂತ ಕಿರ್ಚಿದ್ದೆ ತಡ ಅಲ್ಲಿರೋರೆಲ್ಲ ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಈಗಲೂ ಅಷ್ಟೇ, ಸೆಕೆಂಡ್ ಟೈಮ್ ಹೋದಾಗಲ ನಾನು ಕೇಳಿಸ್ತೀನಿ ನೋಡಿ ಇವಾಗ. ಹೋಗ್ತೀಯಾ ಕೂಡ ಅವಳನ್ನ ಕರ್ಕೊಂಡು ಹೋಯ್ ನಮ್ಮಲ್ಪ ಹೋಯ್ ಬಲ ಬಾಬಾ ಸರಿ ಹಿಡ್ಕೋ, ಅಪ್ಪ ಹತ್ರ ಇದೆ. ಎತ್ಕೊಳ್ಳ ಬರ್ತಿದೆ, ಫುಲ್ ಬರ್ತಿದೆ. ಅಂತೂ ಇಂತೂ ನಾವು ಯಾರೂ ಹೋಗಲೇ ಇಲ್ಲ. ಹೋದ್ಸತಿ ಆನೆ ನೋಡುವಾಗ ಸ್ವಲ್ಪ ಉದ್ದ ಇತ್ತು ಮತ್ತು ಸಣ್ಣ ಇತ್ತು. ಅದನ್ನು ನೋಡಿದ್ರೂ ಹೆದರಿಕೆ ಆಗ್ತಿತ್ತು. ಈ ಸತಿ ನೋಡುವಾಗ ಇದು ಗುಂಡಾಗಿತ್ತು. ಇದನ್ನು ನೋಡುವಾಗ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಆ ಸತಿನೂ ಹೋಗಲಿಲ್ಲ, ನಾನೇ ಹೋಗಲಿಲ್ಲ. ಇನ್ನು ನನ್ನ ಮಗಳೆಲ್ಲಿಂದ ಹೋಗ್ತಾಳೆ. ನನಗೆ ಸಿಕ್ಕಾಪಟ್ಟೆ ಭಯ ಆನೆಲ್ಲ ನೋಡುವಾಗ. ಯಾಕೆಂದರೆ ಈ ಟಿ ವಿ ಇದೆಲ್ಲ ನಾರ್ಮಲ್ಲು, ಝೂವಲ್ಲೆಲ್ಲ ನೋಡುವಾಗ ಹತ್ತಿರ ಹೋಗಬೇಕು ಅಂತ ಅಂದರೆ ಹೆದರಿಕೆ. ಯಾಕೆಂದರೆ ಇನ್ಸಿಡೆಂಟ್ಸ್ಗಳೆಲ್ಲ ನೋಡ್ಬಿಟ್ಟು ರೀಲ್ಸ್ಗಳಲ್ಲಿ ಅದೇ ಭಯದಲ್ಲಿರ್ತೀನಿ ನಾನು. ಆಮೇಲೆ ಅಂತೂ ಇಂತೂ ಅದನ್ನೆಲ್ಲ ಮುಗಿಸ್ಕೊಂಡ್ವಿ, ಹೊರಟ್ವಿ ನಾವು. ಅಲ್ಲಿಂದ ಹೊರಡ್ಬೇಕಾದ್ರೂ ಸ್ವಲ್ಪ ಮಳೆ ಇತ್ತು, ಬಸ್ ಕೂಡ ಹಿಂದೆನೇ ಸಿಕ್ತು. ನೆಕ್ಸ್ಟ್ ಅದಾದಮೇಲೆ ಮನೆ ಹತ್ರನೇ ಸ್ವಲ್ಪ ಒಂದು ಹಾಲಲ್ಲಿ ಏನೋ ಒಂದು ಶಾಪಿಂಗ್ ಇಟ್ಕೊಂಡಿದ್ರು. ದುಬೈಯಿಂದ, ಇರಾನಿಂದ, ಅಫ್ಘಾನಿಸ್ತಾನಿಂದ ಇದೆಲ್ಲ. ಅಲ್ಲೊಂದು ಲೆದರ್ ಬ್ಯಾಗ್ ಕೇಳಿದ್ವಿ ನಾವು. ಆ್ಯಕ್ಚುಲಿ ಅದು ಲೆದರ್ ಕೂಡ ಅಲ್ಲ, ನಾರ್ಮಲ್ ಹ್ಯಾಂಡ್ ಬ್ಯಾಗು. ಅದಕ್ಕೆ 3800 ಹೇಳಿದರು. ಹೊರಗಡೆ ಅದೇ ಬ್ಯಾಗ್ನೇ 1800ಗೆ ಕೊಡ್ತಾರೆ ಸ್ಟೇಟ್ ಬ್ಯಾಂಕಲ್ಲಿ. ಬಟ್ ಇವರು ಅಲ್ಲಿಂದಲೇ ತಂದುಬಿಟ್ಟು ನಾವು ಇದೇ ಊರಲ್ಲಿರೋರಿಗೆ ನಮಗೆ ಇಷ್ಟು ಕಾಸ್ಟ್ಲಿ ಹೇಳ್ತಾರೆ ಅಂತ ಅಂದರು. ನನಗೆ ಸಿಕ್ಕಾಪಟ್ಟೆ ಶಾಕ್ ಆಗೋಯಿತು. ಒಂದೊಂದು ಐಟಮು, ಪುಟಾಣಿದೊಂದು ಕಾರ್ ಇತ್ತು, ಒಂದು 50 ಮತ್ತು ಈ 30 ರುಪೀಸ್ಗೆಲ್ಲ ಒಂದೊಂದು ಚಿಕ್ಕ ಕಾರ್ ಸಿಗುತ್ತಲ್ಲ, ಅದೇ ಎಷ್ಟು ಕಾಸ್ಟ್ಲಿ ರೇಟ್ ಹೇಳ್ಬಿಟ್ಟು ಗೊತ್ತಾ, ಒಂದಕ್ಕೆ 100-200 ಹೇಳಿದರು. ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಟು ಬಂದ್ವಿ ನಾವು. ಮತ್ತು ಚಾಕ್ಲೇಟ್, ಈ ಬಿಸ್ಕೆಟ್ಸು ಮತ್ತು ಫ್ಯಾಷನ್ ಐಟಮ್ಸು ಈ ಥರದ್ದೇ ಇತ್ತು. ಸೊ ಇಷ್ಟೇ ನನ್ನ ಒಂದು ವ್ಲಾಗ್ ಆಗುತ್ತೆ, ಪುಟಾಣಿ ವ್ಲಾಗು. ಈ ವ್ಲಾಗು ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಯಾವ್ದಾರ ಒಂದು ಹೊಸ ವೀಡಿಯೋ ಜೊತೆನೋ ವ್ಲಾಗ್ ಜೊತೆನೋ ಬರ್ತೀನಿ, ಅಥವಾ ಕುಕ್ಕಿಂಗ್ ವಿಡಿಯೋ ಜೊತೆನೇ ಬರ್ಬೋದೇನೋ ಗೊತ್ತಿಲ್ಲ. ಯಾವಾಗ ಟೈಮ್ ಆಗುತ್ತೆ, ಯಾವಾಗ ಮನಸ್ಸಾಗುತ್ತೆ ವೀಡಿಯೋ ಮಾಡಬೇಕು ಅಂತ ಅಂದಾಗ. ಈ ಹುಷಾರಿಲ್ಲಿ ತಪ್ಪಿದಾಗಿಂದ ಮೊದಲೇ ಸೋಂಬೇರಿ ನಾನು. ಹುಷಾರು ತಪ್ಪಿದಾಗಿಂದ ವ್ಲಾಗ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕೆಂದರೆ
ನಾನು ಮಾಡೋ ವ್ಲಾಗ್ಸು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡೋಷ್ಟು ವ್ಯೂಸ್ ಸಿಗ್ತಿಲ್ಲ ಅನ್ನೋದೇ ಬೇಜಾರು. ಯಾಕೆಂದರೆ ಇಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ವೀಡಿಯೋಸ್ನ, ನೀವೆಲ್ಲ ನೋಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಮಿಸ್ ಯು ಆಲ್.